ಸೊ ಇಲ್ಲಿ ಯಾಕಂದ್ರೆ ಎಲ್ಲಾರು ಆಫೀಸ್ ಸಂಕರ್ತಿ ನೆಕ್ಸ್ಟ್ ಇಯರ್ ಇವೆ ಇದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತಿನ ನಮ್ಮ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಣೆ ಮಾಡೋದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಳಿಗ್ಗೆನೇ ಎದ್ದು ಅಪ್ಪ ದನಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಮೇನಾಗಿ ಹಬ್ಬದಲ್ಲಿ ದನಗಳನ್ನ ನಾವು ಪೂಜೆ ಮಾಡೋದ್ರಿಂದ ಬೆಳಗ್ಗೆನೇ ಎದ್ದು ದನಗಳಿಗೆ ಕುರಿಗಳನ್ನೆಲ್ಲ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಬೆಳಗಿನ ತಿಂಡಿಗೆ ಇಡ್ಲಿನ ಮಾಡ್ಕೊಳ್ತಾ ಇದ್ದೀವಿ. ಸೊ ಬೇರೆದಾದರೆ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಆಗೋದಿಲ್ಲ ಅಂದ್ಬಿಟ್ಟು ಬೆಳಿಗ್ಗೆನೇ ಎದ್ದು ಇಡ್ಲಿಗೆ ರೆಡಿ ಮಾಡಿಕೊಂಡು ಇಡ್ಲಿನ ಮಾಡ್ತಾಯಿದ್ದೀವಿ. ಇನ್ನು ಹಬ್ಬ 3-4 ದಿವಸ ಅನ್ನಂಗೆ ಮನೇನ ಅಷ್ಟೊಂದು ಕ್ಲೀನ್ ಮಾಡ್ಕೊಂಡಿರ್ತೀವಿ. ಆದರೆ ಹಬ್ಬದ ದಿವಸ ನಾವು ಅಂದ್ಕೊಂಡಿದ್ದು ಯಾವುದೂ ನಡೆಯಲ್ಲ, ಮತ್ತೆ ಗಲೀಜಾಗ್ತಾನೆ ಇರುತ್ತೆ. ನಾವು ಹಿಂದಿಂದನೇ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಇನ್ನು ನೆಕ್ಸ್ಟ್ ಕೆಲಸ ಯಾವುದಪ್ಪ ಅಂತಂದರೆ ಬಾಗಿಲಿಗೆ ಮಾವಿನ ಎಲೆ ತೋರಣ ಮಾಡಬೇಕಿತ್ತು, ಹಾಗೆ ರಂಗೋಲಿ ಕೂಡ ಹಾಕಬೇಕಿತ್ತು. ಸೊ ಇದೆರಡು ಇಲ್ಲ ಅಂತಂದರೆ ಮನೆಯಲ್ಲಿ ಹಬ್ಬ ಅನ್ನೋ ಫೀಲೇ ಬರಲ್ಲ ನನಗಂತೂ. ಸೊ ಸಂಕ್ರಾಂತಿ ಅಂತ ಅಂದ ತಕ್ಷಣ ನನಗೆ ಬಾಗಿಲಿಗೆ ರಂಗೋಲಿ ಹಾಕಿ ಬಣ್ಣ ಹಚ್ಚಿದ್ರೇ ನನಗೆ ಆ ಫೀಲ್ ಬರೋದು. ಸೊ ನೆಕ್ಸ್ಟ್ ನಾನು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೀನಿ ಇವಾಗ. ಸೊ ಫಸ್ಟು ನಾನು ರಂಗೋಲಿನ ಬಿಡಿಸ್ಕೊಬಿಡ್ತೀನಿ. ಸೊ ನೋಡಿ, ಈ ಥರ ಬಂದಿದೆ ರಂಗೋಲಿ. ಇದಕ್ಕೆ ಬಣ್ಣ ಹಚ್ಚಿದ್ರೆ ಯಾವ ರೀತಿ ಆಗ್ಬೋದು ನೀವೇ ನೋಡಿ. ಸೊ ನನಗಂತೂ ರಂಗೋಲಿ ತುಂಬಾ ಇಷ್ಟ ಆಯಿತು. ಸೊ ನಾನು ಬಿಡಿಸಿದ್ದೀನಲ್ವ ಅದಕ್ಕೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಾರೇನಾದರೂ ಸ್ವಲ್ಪ ಸ್ಮೂತ್ ಆಗಿದ್ದರೆ ಬಣ್ಣ ಇನ್ನೂ ಕ್ಲಿಯರಾಗಿ ಕಾಣಿಸಿರೋದು. ಬಟ್ ಈಗಲೂ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಫೈನಲಾಗಿ ರಂಗೋಲಿಯನ್ನು ಹಾಕಾಯಿತು, ತೋರಣನೂ ಕೂಡ ರೆಡಿ ಆಯಿತು. ಇನ್ನು ನೆಕ್ಸ್ಟು ಎಳ್ಳು ಬೆಲ್ಲ ಮಿಕ್ಸ್ ಮಾಡೋದು. ಸೊ ಅದಕ್ಕೆ ನಾವು ನಮ್ಮೂರಿಗೆ ಹೋಗಬೇಕಾಯಿತು. ಸೊ ಎಳ್ಬೀರ್ ಸಾಮಾನೆಲ್ಲ ಅಪ್ಪನ ಮನೆಯಲ್ಲೇ ಇಟ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ನಮ್ಮ ಅಜ್ಜಿ ಅಲ್ಲಿ ಹುರಿದಿಟ್ಟಿರ್ತಾರೆ, ಆಮೇಲೆ ಬೇಕಾದರೆ ಹೋಗಿ ನಾವು ಮಿಕ್ಸ್ ಮಾಡ್ಕೋಬೋದು ಅಂತ. ನಾವು ನಮ್ಮೂರಿಗೆ ಹೋಗೋಷ್ಟರಲ್ಲಿ ನಮ್ಮಮ್ಮ ಅಂದರೆ ನಮ್ಮ ಅಜ್ಜಿ ಕಡಲೆ ಬೀಜನ ಹುರ್ಕೊಳ್ತಾಯಿದ್ರು. ಸೊ ನಾನೋಗಿ ಸ್ವಲ್ಪನೇ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಎಳ್ಳನ್ನ ಹುರಿದಿಟ್ಕೊಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ ನಾವು ಹುಟ್ಟಿ ಬೆಳೆದ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ನಾವು ಎಷ್ಟೊಂದು ಸಲ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿರ್ತೀವಿ. ಆದರೆ ನಾವು ಗಂಡನ ಮನೆಗೆ ಹೋದ್ಮೇಲೆ ಆ ಫೀಲೇ ಬೇರೆ ಇರುತ್ತೆ. ಸೊ ನಾವು ಈ ರೀತಿ ಸೆಲೆಬ್ರೇಟ್ ಮಾಡೋದೆಲ್ಲ ಕಮ್ಮಿ. ಏನಾದರೂ ನಮಗೇನಾದರೂ ಹೆಣ್ಮಕ್ಳಾದರೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಬೇಜಾರಾಗಲ್ಲ ಅಲ್ವಾ, ನಾವು ಇಷ್ಟು ವರ್ಷ ಖುಷಿಯಾಗಿ ಹಬ್ಬನ ಆಚರಣೆ ಮಾಡಿರ್ತೀವಿ. ಬಟ್ ನಾವು ಸಡನ್ನಾಗಿ ಇಲ್ಲ ಅಂದಾಗ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಬೇಜಾರಾಗಬಾರ್ದು ಅಂತಲೇ ಫಸ್ಟು ಗಾನ್ವಿಗೆ ಇಲ್ಲಿ ಬೇರ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಮ್ಮ ಗಂಡನ ಮನೆಗೆ ಹೋಗಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಅಜ್ಜಿ ಒಂದೇ ಅಳತೆನಲ್ಲಿ ಒಂದೇ ಅದಕ್ಕೆ ಕಡಲೆ ಬೀಜನ ನೀಟಾಗಿ ಹುರ್ಕೊತಿದ್ದಾರೆ. ಇದನ್ನು ನಾನು ಪುಡಿ ಮಾಡಿಕೊಂಡು ಅಂದರೆ 2 ಪೀಸ್ ಆಗೋ ಥರ ಮಾಡಿಕೊಂಡು ಅದ್ರ ಸಿಪ್ಪೆನೆಲ್ಲ ಸೆಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಫೈನಲ್ಲಾಗಿ ಎಳ್ಳು ಹಾಗೆ ಕಡಲೆ ಬೀಜ ಹುರ್ಕೊಂಡು ರೆಡಿಯಾಗಿದೆ. ಇನ್ನು ನೆಕ್ಸ್ಟು ಬೆಂಗಳೂರಿನಲ್ಲೇ ನಾನು ಬೆಲ್ಲ ಹಾಗೆ ಕೊಬ್ಬರಿಕಾಯಿನ ಕಟ್ ಮಾಡಿಕೊಂಡು ಒಣಗಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಾಗೆ ಕಲ್ಲರ್ ಜೀರಿಗೆ ಪಿಪಿಗಳು,
ಸೊ ಸ್ವಲ್ಪ ಸಕ್ಕರೆ ಕಲ್ಲು ಈ ರೀತಿದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಜಾಸ್ತಿ ಏನು ತೊಗೊಂಡು ಬಂದಿಲ್ಲ, ಇದು ಸ್ವಲ್ಪನೇ ತೊಗೊಂಡು ಬಂದಿರೋದು. ಸೊ ಈಗ ಇದಿಷ್ಟು ನಮ್ಮಮ್ಮ ಮಿಕ್ಸ್ ಮಾಡ್ತಾರೆ. ಸೊ ಫೈನಲ್ ಆಗಿ ಎಳ್ಬೀರೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇನ್ನು ನೆಕ್ಸ್ಟು ಎಳ್ಬೀರುಗಳನ್ನ ಪ್ಯಾಕ್ ಮಾಡ್ಕೋಬೇಕು. ಸೊ ನಾನು ಎಳ್ಬೀರನ್ನ ಈ ಸಲ ಒಂದು ಹೊಸ ರೀತಿಯಲ್ಲಿ ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಒಂದು ವಿಡಿಯೋನ ನೋಡಿದ್ದೆ. ಆ ವಿಡಿಯೋನಲ್ಲಿ ತುಂಬ ಚೆನ್ನಾಗಿ ಎಳ್ಬೀರು ಪ್ಯಾಕೆಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ರು. ಸೊ ಅದೇ ರೀತಿ ನಾನು ಮಾಡೋಣ ಅಂತ ಈ ರೀತಿದೊಂದು ಲೋಟ, ಹಾಗೆ ಸಿಸರು ಮತ್ತು ಸ್ಟೆಪ್ಲರ್ ಪಿನ್ನ ತೊಗೊಂಡಿದ್ದೀನಿ. ಸೊ ಇದೇ ರೀತಿಯಾದ ಲೋಟಗಳನ್ನ ನೀವು ತೊಗೋಬೇಕು. ಸೊ ಇದರಲ್ಲಿ ಬೇರೆ ರೀತಿಯಾದ ಕಲರ್ಫುಲ್ ಲೋಟಗಳು, ಪ್ಲೇನ್ ಲೋಟಗಳು ಸಿಗುತ್ತೆ. ನನಗೆ ನಮ್ಮೂರ ಕಡೆ ಸಿಕ್ಕಿದ್ದು ಇದೇ ಲೋಟ. ಸೊ ಹಂಗಾಗಿ ನಾನು ಈ ರೀತಿ ಲೋಟದಲ್ಲೇ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೀವೇ ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಒಳ್ಳೆ ಬುಟ್ಟಿ ಥರ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಒಂದು ಹೊಸ ರೀತಿಯಲ್ಲಿ ಎಳ್ಬೀರು ಪ್ಯಾಕೆಟ್ನ ಕೊಟ್ಟರೆ ನಮಗೂ ಕೂಡ ಖುಷಿಯಾಗುತ್ತೆ. ಈಸ್ಕೊಳ್ಳೋರ್ಗೂ ಕೂಡ ಒಂದು ಕ್ರಿಯೇಟಿವ್ ಆಗಿ ಕೊಟ್ವಿ ಅಂತ ಅವ್ರಿಗೂ ಅನಿಸುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಈ ಗ್ಲಾಸ್ ಏನಾದರೂ ಪ್ಲೇನ್ ಗ್ಲಾಸ್ ಆಗಿದ್ದಿದ್ರೆ, ಕಲರ್ಫುಲ್ ಗ್ಲಾಸ್ ಆಗಿದ್ದಿದ್ರೆ ಹ್ಯಾಪಿ ಸಂಕ್ರಾಂತಿ ಅನ್ನೋ ಸ್ಟಿಕ್ಕರ್ನೋ ಅಥವಾ ಪೆನ್ನಲ್ಲಾದರೂ ಬರೆದು ಈ ಥರ ಬುಟ್ಟಿಗೆ ಅಂಟಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹಂಗೆ ಕೊಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ನನ್ನ ಮಗಳನ್ನ ರೆಡಿ ಮಾಡಬೇಕಾಗಿತ್ತು. ಸೊ ನಾನು ಇದೆಲ್ಲ ಪ್ಯಾಕ್ ಮಾಡೋಷ್ಟರಲ್ಲಿ ಅಕ್ಕ ಕೂಡ ಅವಳಿಗೆ ರೆಡಿ ಮಾಡಿದ್ದಾಳೆ. ಇನ್ನೇನೇ ಇದ್ದರೂ ಮನೆಗೆ ಹೋಗಿ ಎಳ್ಬೀರನ್ನ ಹಂಚೋದಷ್ಟೇ ಕೆಲಸ. ಗಾನ್ವಿ ಹೇಗೆ ರೆಡಿಯಾಗಿದ್ದಾಳೆ ಅಂತ ನೋಡಿ. ಗಾನ್ವಿ ಸೈಡ್ಗೆ ತಟ್ಟೆ ಇಟ್ಬಿಟ್ಟು ಫೋಟೋಗೆ ಪೋಸ್ ಕೊಡ್ತಾ ಇದ್ದಾಳೆ. ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಜೊತೆ ಹೋಗಿ ಎಳ್ಬೀರನ್ನ ಕೊಟ್ಕೊಂಡು ಬರ್ತಾ ಇದ್ದಾಳೆ. ಇನ್ನು ಕೆಳಗಡೆ ಒಂದು 3-4 ಮನೆಗಳಿದ್ದು ಅವ್ರಿಗೂ ಕೂಡ ಎಳ್ಬೀರು ಪ್ಯಾಕೆಟ್ನ ಕೊಡೋದಿತ್ತು. ಸೊ ಕೊಟ್ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮಕ್ಕಳನ್ನ ಕೂರಿಸಿ ಅರಿಶಿನ ಕುಂಕುಮ ಇಕ್ಕಿ ಎಳ್ಬೀರ್ತಾರೆ ಅಂತಂದರೆ ಅವ್ರಿಗೆ ಫಲ ಎರಿತಾರೆ. ಸೊ ನಾನು ಹೋದ ವರ್ಷ ಮಾಡಿದೆ, ಈ ವರ್ಷ ಮಾಡಲಿಕ್ಕೆ ಟೈಮ್ ಕೂಡ ಸಿಗಲಿಲ್ಲ, ಮಾಡೋಕ್ಕೂ ಆಗಲಿಲ್ಲ. ಇಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಗಂಡನ ಮನೆಗೆ ಹೋದಾಗಲಾದರೂ ಮಾಡೋಣ ಅಂದ್ಕೊಂಡೆ. ಅಲ್ಲಂತೂ ಇನ್ನೂ ಇರುವಾರ ಟೈಮೇ ಆಗಲಿಲ್ಲ, ಇನ್ನೂ ಅಡುಗೆ ಕೆಲಸ ಕೂಡ ಆಗಿರಲಿಲ್ಲ. ಸೊ ಹಂಗಾಗಿ ಅಲ್ಲೂ ಮಾಡಲಿಲ್ಲ, ಇಲ್ಲೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಆದರೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಇನ್ನು ನೆಕ್ಸ್ಟು ನನ್ನ ಗಂಡನ ಮನೆಗೆ ಹೋಗಿ ಅಲ್ಲಿ ಕೂಡ ಪ್ಯಾಕೆಟೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಅಮ್ಮನ ಕೈಲಿ, ಅಂದರೆ ನಮ್ಮ ಅತ್ತೆ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಫೈನಲಾಗಿ ಎಲ್ಲ ಪ್ಯಾಕ್ ಆಗಿದೆ. ಅಕ್ಕ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ.
ಸಾಯಂಕಾಲ ಆಗಿದ್ದು ಗೊತ್ತೇ ಆಗಲಿಲ್ಲ. ದನ ಕರುಗಳಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ನಮ್ಮ ಮನೆ ದನಗಳಂತೂ ಸೈಲೆಂಟಾಗಿ ನಿಂತಿದ್ದು ರೆಡಿ ಮಾಡಿಸ್ಕೊಳ್ಳೋದಕ್ಕೆ. ಈ ರೀತಿ ದನಗಳಿಗೆಲ್ಲ ರೆಡಿ ಮಾಡೋದಂದರೆ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ. ನಮ್ಮ ಅಪ್ಪನಿಗಂತೂ ಕೇಳೋಂಗೆ ಇಲ್ಲ. ನಮ್ಮಪ್ಪ ಇವರಲ್ಲೇ ಪ್ರಾಣ ಮಾಡೋಗ್ಬಿಟ್ಟವ್ರೆ, ಅಷ್ಟೊಂದು ಇಷ್ಟ ದನ ಕರುಗಳು ಅಂದರೆ. ಅವು ತುಂಬ ಖುಷಿಯಾಗಿ ರೆಡಿ ಮಾಡಿಸ್ಕೊಂಡು ಸಕ್ಕದಾಗಿ ಕಾಣ್ತಾ ಇವೆ ನೋಡಿ. ಯಾವುದಕ್ಕೂ ಬಿಟ್ಟಿಲ್ಲ, ಎಲ್ಲದಕ್ಕೂ ಕೂಡ ಬಣ್ಣ ಹಚ್ಚಿದ್ದಾರೆ. ಸೊ ಒಂದು ಕರುಗೂ ಬಿಟ್ಟಿಲ್ಲ, ಅದಕ್ಕೂ ಕೂಡ ಬಣ್ಣ ಹಚ್ಚಿದ್ದಾರೆ. ಸೊ ಎಲ್ಲ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಎಮ್ಮೆಗೂ ಕೂಡ ಬಿಟ್ಟಿಲ್ಲ, ಎಮ್ಮೆಗೂ ಬಣ್ಣ ಹಚ್ಚವ್ರೆ. ಅದು ಕೂಡ ಇವತ್ತು ಕಲರ್ಫುಲ್ಲಾಗಿ ಕಾಣಲಿ ಅಂತ. ಇನ್ನು ಫೈನಲ್ ಲುಕ್ಕು ಹೇಗೆ ಕಾಣಿಸ್ತಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ. ನೆಕ್ಸ್ಟ್ ಇಯರ್ ಇವೇ ಇದ್ರೆ ಅಷ್ಟೊತ್ತೆಲ್ಲ ಕೊಂಬಿ ಮುಟ್ಟಿರ್ತೀವಿ. ಫೋಟೋ ತೆಗಿತೀನಿ ಇರ್ರಿ. ಸೊ ಫೈನಲಾಗಿ ದನಗಳೆಲ್ಲ ರೆಡಿ ಮಾಡಿಬಿಟ್ಟು ಫೋಟೋಗೆಲ್ಲ ತೊಗೊಂಡು ಈಗ ದನಗಳ ಕೈಲಿ ಕಿಚ್ಚಾಯಿಸ್ತಾ ಇದ್ದಾರೆ. ಸೊ ಸ್ವಲ್ಪ ಹುಲ್ಲ ಕೊಟ್ಟೋದಕ್ಕೆ ಬೆಂಕಿ ಹಚ್ಬಿಟ್ಟು ಆ ಬೆಂಕಿ ಮೇಲೆ ದನಗಳನ್ನ ಆರಿಸ್ತಾರೆ. ಸೊ ಇದಕ್ಕೆ ಕಿಚ್ಚಾಯಿಸೋದು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ. ಇನ್ನು ನಮ್ಮಮ್ಮ ಸಾಯಂಕಾಲ ಹೋದವರು ಎಳ್ಬೀರು ಕೊಡೋದಕ್ಕೆ. ಅವ್ರು ಬರೋಷ್ಟರಲ್ಲಿ ಕತ್ಲೆನೇ ಆಗೋಗ್ಬಿಟ್ಟಿತ್ತು. ಇನ್ನು ನಮ್ಮನೆ ಅಕ್ಕಪಕ್ಕದ ಮನೆಗಳಿಗೆ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಗಾನ್ವಿ ಕರ್ಕೊಂಡು ಹೊರಟ್ರು. ಅಷ್ಟರಲ್ಲಿ ನಮ್ಮ ಮಾವನ ಮಕ್ಕಳು ಇಬ್ಬರು, ಚಿಕ್ಕ ಮಾವನ ಮಗಳು ಮತ್ತು ದೊಡ್ಡ ಮಾವನ ಮಗಳು ದೀಕ್ಷಾ ಗೊತ್ತೇ ಇದೆ. ಸೊ ಅವ್ರು ಕೂಡ ಎಳ್ಬೀರನ್ನ ತೊಗೊಂಡು ಬಂದರು ಕೊಡೋದಕ್ಕೆ. ಸೊ ನಮ್ಮೂರು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಒಂದು 2 ಬೀದಿ ಕೊಟ್ಟು ಬರ್ತೀನಿ ಅಂದರೂ ಕೂಡ ಟೈಮ್ ಹಿಡಿದು ಬಿಡುತ್ತೆ. ಸೊ ಆ ಸಾಂಗಲ್ಲೇ ಇದೆಯಲ್ಲ, ಸಂಕ್ರಾಂತಿ ಅನ್ನೋ ಸಾಂಗಲ್ಲಿ ಕೊಟ್ಟು ತಗೋ ಮಾತಾಯಿತು ಅಂತ. ಸೊ ಮಾತಾಡ್ಕೊಂಡು ಕೊಡೋದ್ರಲ್ಲಿ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟು ದನ ಕರುಗಳಿಗೆಲ್ಲ ಪೂಜೆ ಮಾಡೋದಿತ್ತು. ಸೊ ಆ ಕೆಲಸನೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಅಡುಗೆ ಕೂಡ ರೆಡಿಯಾಗಿತ್ತು. ಇನ್ನು ಈ ಹಬ್ಬದಲ್ಲೂ ಕೂಡ ನಾವು ಎಡೆನ ಹಾಕ್ತೀವಿ. ಸೊ ಎಡೆಗೆ ಏನೇನು ಬೇಕು ಅದನ್ನೆಲ್ಲ ಅಡುಗೆ ಎಲ್ಲ ಮಾಡಿ ಎಡೆ ಕೂಡ ಇಕ್ಕಾಯಿತು. ಇನ್ನು ನಮ್ಮ ಗಾನುಗೆ ತುಂಬ ಹೊಟ್ಟೆ ಹಸಿವಾಗಿತ್ತು ಅಂತ ಕಾಣಿಸುತ್ತೆ. ಬೆಳಿಗ್ಗೆ ಇಡ್ಲಿ ತಿಂದಿದ್ದು, ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಅವ್ರದ್ದೇ. ಸೊ ಫೈನಲಾಗಿ ಹಬ್ಬಕ್ಕೆ ಏನೇನು ಮಾಡಿದ್ದೀವಿ ಅಂತ ನೋಡಿ. ಅಂದಾಗೆ ಇವತ್ತಿನ ಅಡುಗೆ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿಲ್ಲ. ಎಲ್ಲರ ಮನೆ ಕೂಡ ಸಂಕ್ರಾಂತಿ ಹಬ್ಬ ಸ್ಪೆಷಲಾಗಿ ಇದೇ ರೀತಿ ಇದಕ್ಕಿಂತನೂ ಚೆನ್ನಾಗಿ ಅಡುಗೆನ ಮಾಡ್ಕೊಂಡಿರ್ತೀರ. ಸೊ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.